ಇದೇ ಫ್ಲೆಕ್ಸು ಶಿಡ್ಲಘಟ್ಟ ಬಳ್ಳಾರಿಯಲ್ಲಿ ಆಗಿರೋದೇ ಚಿಕ್ಕಬಳ್ಳಾಪುರದಲ್ಲಿ ಆಗಿದ್ದರೆ ಇನ್ನೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಶಾಂತಿ ಸೌಹಾರ್ದತೆ ಹಾಳಾಗೋದು. ಅದು ಹೆಂಗೆ ದೂರದೃಷ್ಟಿ ಇಟ್ಕೊಂಡಿರೋ ಪ್ರದೀಪ್ ಈಶ್ವರ್ ಅವ್ರು ನಮ್ಗೆ ಗೊತ್ತಿಲ್ಲ. ನಾನು ಪ್ರತಿ ಸಾರಿನೂ ಅವ್ರಿಗೆ ಅದೇ ಹೇಳೋದು, ನಿಮ್ಮ ಕ್ರಿಯೇಟಿವ್ ಮೈಂಡು, ನೀವು ಹೇಳೋ ಮಾತು ಜನಗಳಿಗೆ ಆ ಸಮೀಕ್ಷೆ ಹೆಂಗಿರುತ್ತೆ ಆಗಲಿ, ರಿಸಲ್ಟ್ ಅಂತೂ 100ಕ್ಕೆ 100 ನಿಮ್ಮದು ತುಂಬ ಚೆನ್ನಾಗಿ ಬರುತ್ತೆ. ಈ ವಿಷಯದಲ್ಲಿ ಪ್ರದೀಪ್ ಈಶ್ವರ್ ಸಾವ್ರನ್ನ ನಾನು ಶ್ಲಾಘಿಸ್ತೀನಿ. ಯಾರೋ ಒಬ್ಬರು ತಪ್ಪು ಮಾಡಿದ್ರು ಅಂತೇಳಿ ಬರೀ ಸರ್ಕಾರನ ಪಕ್ಷನ ಪ್ರತಿಯೊಬ್ಬರು ದೂಷಣೆ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದೆ, ಅವಕಾಶ ಸಿಕ್ಕಿದೆ ಅನ್ನೋದು ತಪ್ಪಾಗುತ್ತೆ. 15ನೇ ವಾರ್ಡು ಜೆ.ಎಲ್. ಮಂಜುನಾಥ್ ಅಂತ ಈ ಹಿಂದೆ ಒಂದು 3 ಮಾಧ್ಯಮ ಮಿತ್ರರ ಮುಖಾಂತರ 3 ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದೆ. ಅದಕ್ಕೆ ತಕ್ಷಣ ಚಿಕ್ಕಬಳ್ಳಾಪುರ ನಗರಸಭೆಯ ಗೌರವಾನ್ವಿತ ಪೌರಾಯುಕ್ತರು, ಗೌರವಾನ್ವಿತ ಆರೋಗ್ಯ ಅಧಿಕಾರಿಗಳು ತಕ್ಷಣ ಅದಕ್ಕೆ ಕಾರ್ಯಪ್ರವೃತ್ತರಾಗಿ ಬಿ ರೋಡಲ್ಲಿ ನಿರಂತರವಾಗಿ ತಮ್ಮ ಕಾರ್ಮಿಕರನ್ನು ಬಿಟ್ಟು ಆ ಧೂಳು ಡಿವೈಡರ್ ಹತ್ರ ಇರೋ ಧೂಳು ಎಲ್ಲ ತುಂಬ ಎತ್ತಿಸಿ ತುಂಬ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪೌರಾಯುಕ್ತರಿಗೆ, ಆರೋಗ್ಯಾಧಿಕಾರಿಗಳಿಗೆ ಸಾರ್ವಜನಿಕರ ಮುಖಾಂತರ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಂತರ ಫುಟ್ಪಾತ್ ಒತ್ತುವರಿ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದಾಗ ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಗೌರವಾನ್ವಿತ ಟ್ರಾಫಿಕ್ ಅಧಿಕಾರಿಗಳು ನಿರಂತರವಾಗಿ ಈ ವಾರದಿಂದ ಎಲ್ಲ ಫುಟ್ಪಾತಲ್ಲಿರೋ ಬೋರ್ಡ್ಗಳು ಅವು ಇವು ಎತ್ತಿಸಿ ಹಗಲಿರುಳು ಶ್ರಮ ವಹಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಸಿಬ್ಬಂದಿ ಕೊರತೆ ಎದ್ದು ಕಾಣಿಸುತ್ತೆ. ಉತ್ಸಾಹಿ ಸಬ್ ಇನ್ಸ್ಪೆಕ್ಟ್ರು ಮಹಿಳಾ ಇವರು ಬಂದಿದ್ದಾರೆ, ನಮ್ಮ ಹಿರಿಯ ಸೀನಿಯರ್ ಮೇಡಮ್ ಅವರು ಮಾಡ್ತಾಯಿದ್ದಾರೆ. ಬೇರೆ ಬೇರೆಯವರು ಎಲ್ಲನೂ ಟ್ರಾಫಿಕ್ ಅವರು ತುಂಬ ಶ್ರಮವಹಿಸಿ ಹಗಲಿರುಳು ಟ್ರಾಫಿಕ್ ಕಂಟ್ರೋಲ್ಗೆ ಶ್ರಮ ವಹಿಸ್ತಾ ಇದ್ದಾರೆ. ಅವ್ರಿಗೂ ಸಾರ್ವಜನಿಕರ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ನನ್ನ ವೈಯಕ್ತಿಕವಾಗಿಯೂ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ತದನಂತರ ನಿನ್ನೆ ಶಿಡ್ಲಘಟ್ಟ ಪುರಸಭೆಯ ಪೌರಾಯುಕ್ತರಾದಂಥ ಮಹಿಳಾ ಪೌರಾಯುಕ್ತರ ಮೇಲೆ ಕಾಂಗ್ರೆಸ್ಸು MLA ಆಗಿ ಸೋತಿರ್ತಕ್ಕಂತಹ ರಾಜು ಗೌಡ ಅವರು ಒಬ್ಬ ಮಹಿಳಾ ಅಧಿಕಾರಿಯನ್ನು, ಕರ್ತವ್ಯನಿರತ ಮಹಿಳಾ ಅಧಿಕಾರಿ KS ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಟಿವಿಗಳಲ್ಲೂ ಎಲ್ಲ ಜನಪ್ರತಿನಿಧಿಗಳು ಖಂಡಿಸಿ ಅವ್ರ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಏನು ದೃಷ್ಟಿ ಮಾಡಿ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷನ ಸರ್ಕಾರನ ದೃಷ್ಟಿಯಲ್ಲಿ ಇಟ್ಕೊಂಡು ರಾಜೀವ್ ಗೌಡ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ನಾನು ಒಂದು ವಿವರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಊರು ಅಂದರೆ ಒಂದು ಕೊಳಗೇರಿ ಇರುತ್ತೆ, ಒಂದು ಕೊಳಗೇರಿ ಅಂದರೆ ಒಂದು ಹಂದಿ ಇರುತ್ತೆ, ಒಂದು ಊರಿಗೆ ಒಂದು ಹಂದಿ ಇರಬೇಕು ಅಂತ ದೊಡ್ಡವರು ಹೇಳ್ತಾರೆ. ಆ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ 100 ಚಿಲ್ಲರೆ ವರ್ಷಗಳಿಂದ ಇರುವಂಥದ್ದು. ಇದರಲ್ಲಿ ದೊಡ್ಡ ದೊಡ್ಡ ಮೇಧಾವಿಗಳು, ದೊಡ್ಡ ದೊಡ್ಡ ದಾರ್ಶನಿಕರು, ಸಮಾಜದ ಸುಧಾರಕರಿದ್ದಾರೆ. ಇತ್ತೀಚೆಗೆ ಇವಾಗ ಇರುವಂಥವ್ರಲ್ಲಿ ಹೇಳಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಿರ್ಬೋದು, ಅವರ ಭಾಷಾ ಶೈಲಿ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, KH ಮುನಿಯಪ್ಪ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಸುದರ್ಶನ್ ಆಗಿರ್ಬೋದು, BL ಶಂಕರ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, MC ಸುಧಾಕರ್ ಆಗಿರ್ಬೋದು, KH ಪಟೇಲ್ ಆಗಿರ್ಬೋದು, ವೀರಪ್ಪ ಮೊಯ್ಲಿಯವರಾಗಿರ್ಬೋದು, ಉಗ್ರಪ್ಪ ಆಗಿರ್ಬೋದು. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇರೋದು. ಎಂತೆಂಥ ಮೇಧಾವಿಗಳು, ಎಂತೆಂಥ ಚತುರರು ಇವರು, ಎಂತೆಂಥ ಚಾಣಕ್ಯರು ಇವರು ಅಂಥವರೆಲ್ಲ ಇರೋವಂಥದ್ದು. ಯಾರೋ ಒಬ್ಬರು ತಪ್ಪು ಮಾಡಿದ್ರು ಅಂತೇಳಿ ಬರೀ ಸರ್ಕಾರನ ಪಕ್ಷನ ಪ್ರತಿಯೊಬ್ಬರು ದೂಷಣೆ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದೆ, ಅವಕಾಶ ಸಿಕ್ಕಿದೆ ಅನ್ನೋದು ತಪ್ಪಾಗುತ್ತೆ. ಘಟನೆಗಳಾಗುತ್ತೆ ಈ ಥರ ಎಲ್ಲ ಪಕ್ಷಗಳಲ್ಲೂ ಹಲವು ಸಂದರ್ಭಗಳಲ್ಲಿ ಆಗುತ್ತೆ. ರಾಜೀವ್ ಗೌಡ ಮಾಡಿರೋದು ತಪ್ಪು. ಸಾಮಾನ್ಯ ಜನಗಳಿಗೆ ಗೊತ್ತಿವೆ ಅದು. ಸರ್ಕಾರಿ ನಿರತ ಅಧಿಕಾರಿಗಳನ್ನ ಹೆಂಗೆ ಮಾತನಾಡಬೇಕು, ಒಬ್ಬ ಮಹಿಳಾ ಅಧಿಕಾರಿನ ಹೆಂಗೆ ಮಾತನಾಡಬೇಕು, ಮಹಿಳಾ ಸಂಘಗಳಿದೆ, ಮಹಿಳಾ ಆಯೋಗ ಇದೆ, ಮಕ್ಕಳ ಆಯೋಗ ಇದೆ, ಮಾನವ ಹಕ್ಕುಗಳ ಆಯೋಗ ಇದೆ. ಇದ್ರ ಬಗ್ಗೆ ಮಿನಿಮಮ್ ಗೊತ್ತಿಲ್ಲದೆ ಇರೋ ಮಾತನಾಡಿರೋಂಥ ರಾಜೀವ್ ಗೌಡ ಅವರನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೀನಿ. ಅವ್ರಿಗೆ ಒಳ್ಳೆಯ ಭವಿಷ್ಯತ್ತು ಇತ್ತು. ಈ ರೀತಿ ಮಾತನಾಡೋದ್ರಿಂದ ಅವರು ತಮ್ಮ ವರ್ಚಸ್ಸನ್ನು ಶಿಡ್ಲಘಟ್ಟದಲ್ಲಿ ಹಾಳು ಮಾಡಿಕೊಂಡ್ರು. ಇದ್ರದ್ದು ಮುಂದಾಲೋಚನೆ ಹೆಂಗೆ ಗೊತ್ತಿತ್ತೋ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರದೀಪ್ ಈಶ್ವರ್ ಅವರು ಎಲೆಕ್ಷನಲ್ಲಿ ಗೆದ್ದ ತಕ್ಷಣ ಕೆಲವು ಘೋಷಣೆಗಳನ್ನು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು. ಅವ್ರಿಗೆ ಬಳ್ಳಾರಿಯಲ್ಲಿ ಫ್ಲೆಕ್ಸ್ ಗಲಾಟೆ ಆಗ್ಬೋದು, ಶಿಡ್ಲಘಟ್ಟ ಫ್ಲೆಕ್ಸ್ ಗಲಾಟೆ ಆಗಿತ್ತು, ಇದೆಲ್ಲ ಆಗೋದು ನಡೆದಿರಲಿಲ್ಲ. ಆದರೂ ಅವರು ಪ್ರಜ್ಞಾವಂತರಾಗಿ ಈ ಚಿಕ್ಕಬಳ್ಳಾಪುರ ಜನತೆಯ ಹಿತದೃಷ್ಟಿಯಿಂದ ಕ್ಷೇಮವನ್ನು ಬಯಸಿ, ಶಾಂತಿಯನ್ನು ಬಯಸಿ ಅವರು ಗೆದ್ದ ತಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಪಕ್ಷದವರು ಯಾವುದು ಪಬ್ಲಿಕ್ಕಲ್ಲಿ ಬ್ಯಾನರ್ ಕಟ್ಟಬಾರ್ದು ಅಂತ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಘೋಷಣೆ ಮಾಡೋರು ಯಾರು ಇದ್ದಾರೆ ಅಂದರೆ ಅದು ಗೌರವಾನ್ವಿತ ಪ್ರದೀಪ್ ಈಶ್ವರ್ ಅವರು. ಸೊ ಆವತ್ತಿಂದ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿರೋ ರಾಜಕೀಯ ಬದ್ಧ ವೈರಿಗಳು ಥರ ಯಾರ್ಯಾರಿದ್ದಾರೆ, ಇದೇ ಫ್ಲೆಕ್ಸು ಶಿಡ್ಲಘಟ್ಟ ಬಳ್ಳಾರಿಯಲ್ಲಿ ಆಗಿರೋದೇ ಚಿಕ್ಕಬಳ್ಳಾಪುರದಲ್ಲಿ ಆಗಿದ್ದರೆ ಇನ್ನೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಶಾಂತಿ ಸೌಹಾರ್ದತೆ ಹಾಳಾಗೋದು. ಅದು ಹೆಂಗೆ ದೂರದೃಷ್ಟಿ ಇಟ್ಕೊಂಡಿರೋ ಪ್ರದೀಪ್ ಈಶ್ವರ್ ಅವ್ರು ನಮ್ಗೆ ಗೊತ್ತಿಲ್ಲ. ನಾನು ಪ್ರತಿ ಸಾರಿನೂ ಅವ್ರಿಗೆ ಅದೇ ಹೇಳೋದು, ನಿಮ್ಮ ಕ್ರಿಯೇಟಿವ್ ಮೈಂಡು, ನೀವು ಹೇಳೋ ಮಾತು ಜನಗಳಿಗೆ ಆ ಸಮೀಕ್ಷೆ ಹೆಂಗಿರುತ್ತೆ ಆಗಲಿ, ರಿಸಲ್ಟ್ ಅಂತೂ 100ಕ್ಕೆ 100 ನಿಮ್ಮದು ತುಂಬ ಚೆನ್ನಾಗಿ ಬರುತ್ತೆ. ಈ ವಿಷಯದಲ್ಲಿ ಪ್ರದೀಪ್ ಈಶ್ವರ್ ಸಾವ್ರನ್ನ ನಾನು ಶ್ಲಾಘಿಸ್ತೀನಿ.
ಅವರು ಏನು ಈ ಫ್ಲೆಕ್ಸ್ನ ಅವ್ರು ಗೆದ್ದ ತಕ್ಷಣ ಬ್ಯಾನ್ ಮಾಡಿರೋದು ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಶಾಂತಿ ಸೌಹಾರ್ದತೆ ಮೂಡಲು ಒಂದು ಕಾರಣವಾಗಿರುತ್ತದೆ. ಆ ವಿಷಯದಲ್ಲಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ತದನಂತರ ಈ ರಾಜೀವ್ ಗೌಡ ಅನ್ನೋರು ಯಾವ ಹಿನ್ನೆಲೆಯಿಂದ ಬಂದರೂ ಗೊತ್ತಿಲ್ಲ, ಅವರ ವಿದ್ಯಾಭ್ಯಾಸದ ಬಗ್ಗೆ ಗೊತ್ತಿಲ್ಲ, ಅವರು ಎಲ್ಲಿ ಓದಿದ್ರು, ಕನ್ನಡ ಎಲ್ಲಿ ಕಲಿತರು, ಪದ ಬಳಕೆ ಯಾವ ಥರ ಮಾಡಬೇಕು, ಸಾರ್ವಜನಿಕ ಕ್ಷೇತ್ರದಲ್ಲಿ ಫೋನಲ್ಲಿದ್ದೀನಿ, ಆ ಫೋನು ಯಾವ ಥರ ನಾನು ಬಳಕೆ ಮಾಡಬೇಕು, ಇವೆಲ್ಲ ಅವ್ರಿಗೆ ಸಾಮಾನ್ಯ ಜ್ಞಾನವೂ ಇದ್ದಂಗಿಲ್ಲ. ಅವ್ರಿಗೆ ಯಾವ ರೀತಿ ಮುಂದೆ ನಡ್ಕೊತಾರೋ ಏನೋ ಗೊತ್ತಿಲ್ಲ. ಸಮಾಜ ಇವತ್ತು ನಾಗರಿಕ ಸಮಾಜ ಇಂಥವರಿಂದ ತಲೆ ತೆಗೆಸೋ ಥರ ಆಗಿದೆ. ಸರ್ಕಾರಕ್ಕೆ ಒಂಥರ ಮುಜುಗುರ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಆ ಟಿ ವಿಗಳು ನೋಡಿದಾಗ ಎಲ್ಲೋ ಅವರ ಭಾವನೆಗಳು ಅವ್ರ ಮನಸ್ಸಿಗೆ ಆಘಾತ ಆಗ್ತಾಯಿದೆ. ನೀವು ಯಾರೇ ಆಗಲಿ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಪಕ್ಷದವರು ಆಗ್ಬೋದು, ಯಾರೇ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳು, ಕಾರ್ಮಿಕರು ಪ್ರತಿಯೊಬ್ಬರು ಇರೋದು ನಮ್ಮ ಸೇವೆ ಮಾಡೋದಕ್ಕೆ. ಅವರು ಹಗಲಿರುಳು ಅಥವಾ ಹೆಂಡತಿ ಮಕ್ಕಳನ್ನ ಬಿಟ್ಟು ರಾತ್ರಿ ಹಗಲು ಸೇವೆ ಮಾಡ್ತಾರೆ. ಅವ್ರನ್ನ ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ಇದೇ ಫ್ಲೆಕ್ಸ್ ತೆರವನ್ನು ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪದಗಳನ್ನು ಬಳಸಿ ಮಾತನಾಡಿದರೆ ತುಂಬ ಗೌರವ ತರೋದು, ಕೆಲಸನೂ ಆಗೋದು. ಇದರಿಂದ ಕೆಲಸನೂ ಆಗಲಿಲ್ಲ, ಸಾರ್ವಜನಿಕ ಜೀವನದಲ್ಲಿ ಸೌಹಾರ್ದತೆ ಕಡಿತು. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.